ಆಯ್ತು, ಈಗ ಕಲಬುರಗಿಯ ಸರದಿ ಪುಂಡಾಟವನ್ನ ಮೆರೆದಿದ್ದಾರೆ. ಇಲ್ಲಿ ಬೆಳಗಾವಿಯಲ್ಲಿ ಆಯ್ತು, ಬೆಳಗಾವಿಯಲ್ಲಿ ಬಸ್ ನಿರ್ವಾಹಕನ ಮೇಲೆ ಹಲ್ಲೆಯನ್ನ ಮಾಡಿದ್ರು. ಈಗ ಕಲಬುರಗಿಯಲ್ಲಿ ಅಂಥದ್ದೇ ಘಟನೆ ನಡೆದಿದೆ. ಈ ಮರಾಠಿಗರ ಪುಂಡಾಟ ಮುಂದುವರಿತಾನೆ ಇದೆ. ಕೆಕೆಆರ್ಟಿಸಿ ಬಸ್ ಚಾಲಕನ ಮುಖಕ್ಕೆ ಮಸಿ ಬಳಿದಿದ್ದಾರೆ ಪುಂಡರು. ಜೊತೆಯಲ್ಲಿ ಬಲವಂತವಾಗಿ ಜೈ ಮಹಾರಾಷ್ಟ್ರ ಅಂತ ಹೇಳಿಸಿ ಪುಂಡಾಟವನ್ನ ಮೆರೆದಿದ್ದಾರೆ. ಮಹಾರಾಷ್ಟ್ರ ಬಳಿಯ ಪುಣೆ ಗೇಟ್ ಬಳಿ ನಡೆದಿರುವಂತಹ ಘಟನೆ. ಬಸ್ ಅನ್ನ ತಡೆದು ಚಾಲಕನ ಮುಖಕ್ಕೆ ಕಪ್ಪು ಮಸಿಯನ್ನ ಬಳಿದಿದ್ದಾರೆ ಈ ಪುಂಡರು. ಚಾಲಕ ಸಾದಿಕ್ ಮುಖಕ್ಕೆ ಮಸಿ ಬಳಿದು ಮಹಾರಾಷ್ಟ್ರ ಪುಂಡರು ಬೆದರಿಕೆಯನ್ನ ಹಾಕಿರೋದು. ಆಳಂದದಿಂದ ಪುಣೆಗೆ ತೆರಳುವಂತಹ ಸರ್ಕಾರಿ ಬಸ್ ಸಂಚಾರವನ್ನ ಈಗ ರದ್ದು ಮಾಡಲಾಗಿದೆ. ಸಂಚಾರ ರದ್ದುಗೊಳಿಸಿದೆ. ಈಗ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ಕೆಕೆಆರ್ಟಿಸಿ ಬಸ್ ಚಾಲಕನ ಮುಖಕ್ಕೆ ಮಸಿ ಬಳಿದಿದ್ದಾರೆ. ಅಷ್ಟೇ ಅಲ್ಲ, ಆತನ ಬಾಯಲ್ಲಿ ಬಲವಂತವಾಗಿ ಜೈ ಮಹಾರಾಷ್ಟ್ರ ಅಂತ ಹೇಳಿಸಿದ್ದಾರೆ. ಬಸ್ ಅನ್ನ ತಡೆದು ಈ ರೀತಿಯಾಗಿ ಪುಂಡಾಟವನ್ನ ಮೆರಿತಾ ಇದ್ದಾರೆ. ಒಂದಷ್ಟು ದಿನ ಬಸ್ ಸಂಚಾರವನ್ನ ಕೂಡ ನಿಲ್ಲಿಸಿದ್ರು. ಈಗ ಮತ್ತೆ ಆರಂಭ ಆಗಿದೆ. ಮತ್ತೆ ಆರಂಭ ಆದ ಸಂದರ್ಭದಲ್ಲಿ ಇವರ ಪುಂಡಾಟ ಕೂಡ ಈಗ ಮಿತಿ ಮೀರ್ತಾ ಇದೆ. उद्यापासून तुम्हाला इथे येऊन जाणार नाही. लक्षात ठेव, उद्यापासून तुमच्या एकही गाडी डेपोमध्ये येऊन जाणार नाही. कळलं का? समजलं का? लक्षात ठेवा, तुम्हाला महाराष्ट्रात यायचे, आम्हाला तुम्हाला अडचण करायची नाही. जर आमच्या मराठी माणसांवरती जर का असं होत असेल, एकालाही सोडणार नाही. ते तुमच्या सरकारला आम्ही म्हटले माफी मागा, मराठी माणसाची माफी मागितलेली नाही. त्याचा अर्थ असा नाही की आम्ही सांगतो आज गाडीला काळं पाचले. हा विषय आमचा आहे. इथून पुढे तुमच्या तोंडाला काळं पाचले. आज उद्यापासून तुम्हाला इथे येऊन जाणार नाही. लक्षात ठेव. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅನಿಲ್ ಸ್ವಾಮಿ, ಗಮನಿಸ್ತಾ ಇದೀವಿ ಅನೇಕ ಕಡೆಗಳಲ್ಲಿ ಈ ರೀತಿಯಾದಂತಹ ಪುಂಡಾಟಿಗೆ ಮಿತಿ ಮೀರ್ತಾನೆ ಇದೆ. ಕನ್ನಡಿಗರ ಮೇಲೆ ಹಲ್ಲೆಯನ್ನ ನಿಲ್ಲಿಸೋದಕ್ಕೆ ಆಗ್ತಾನೆ ಇಲ್ಲ. ಹಲ್ಲೆ ನಿರಂತರವಾಗಿ ನಡೀತಾ ಇದೆ. ಇದಕ್ಕೊಂದು ಕಟ್ಟುನಿಟ್ಟಿನ ಕ್ರಮ ಆಗಬೇಕು. ಅಧಿಕಾರಿಗಳು ಗಮನ ಹರಿಸಬೇಕು, ಸರ್ಕಾರ ಗಮನ ಹರಿಸಬೇಕು. ಇಲ್ಲದೇ ಇದ್ರೆ ಇವ್ರ ಜೀವಕ್ಕೆ ಯಾರು ಗ್ಯಾರಂಟಿ ಅನ್ನುವಂಥ ಪರಿಸ್ಥಿತಿಗೆ ಈಗ ಸದ್ಯಕ್ಕಂತೂ ಬಂದ್ಬಿಟ್ಟಿದೆ. ಈ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಅನಿಲ್ ಸ್ವಾಮಿ. ಕೂಡ ನಿಜಕ್ಕೂ ಕೂಡ ಇನ್ನೂ ಕೂಡ ಏನು ಕಲಬುರಗಿಯಿಂದ ಮಹಾರಾಷ್ಟ್ರಕ್ಕೆ ತೆರಳುವಂತಹ ಬಸ್ಗಳ ಮೇಲೆ ಮಹಾರಾಷ್ಟ್ರಿಗರ ಪುಂಡಾಟ ಇನ್ನೂ ಕೂಡ ಮುಂದುವರೆ ಅಂತ ಹೇಳಬಹುದು. ಕಲಬುರಗಿ ಜಿಲ್ಲೆ ಆಳಂದ ಪಟ್ಟಣದಿಂದ ಇನ್ನೊಂದು ಮಹಾರಾಷ್ಟ್ರದ ಪುಣೆಗೆ ತೆರಳಿದಂತಹ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಅಟ್ಟಹಾಸ ಮೇಲೆ ಅಂತ ಹೇಳಬಹುದು. ಬೆಳಗಾವಿಯ ಕಂಡಕ್ಟರ್ ಮೇಲಿನ ಹಲ್ಲೆ ಮಾಸೋ ಮುನ್ನವೇ ಮತ್ತೊಬ್ಬ ಬಸ್ ಚಾಲಕನ ಮೇಲೆ ಈ ರೀತಿಯಾದಂತ ಘಟನೆ ನಡೆದಿರೋದು ಸಾಕಷ್ಟು ಖಂಡನೆಗಳು ವ್ಯಕ್ತ ಆಯಿತು. ಬೆಳಗಾವಿ ಕಂಡಕ್ಟರ್ ಮೇಲಿನ ಹಲ್ಲೆಗೆ ಸಂಬಂಧಪಟ್ಟಂತೆ ಈಗ ಮಹಾರಾಷ್ಟ್ರದ ಪುಣೆ ಬಸ್ ನಿಲ್ದಾಣದ ಬಳಿ ಮರಾಠಿಗರು ಮತ್ತೆ ಇದೇ ರೀತಿಯಾಗಿ ಮಾಡಿದ್ದಾರೆ. ಚಾಲಕನ ಬಸ್ಸಿಗೂ ಕೂಡ ಮಸಿಯನ್ನ ಬಳಿದಿದ್ದಾರೆ. ಅದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಜೊತೆಗೆ ಆ ಚಾಲಕನ ಮುಖಕ್ಕೆ ಮಸಿ ಬಳಿದಿರೋದು, ಜೊತೆಗೆ ವಾರ್ನಿಂಗ್ ಕೊಡ್ತಾ ಇದ್ದಾನೆ ಆತ, ಗಮನಿಸ್ತಾ ಇದ್ದೀವಿ. ಮರಾಠಿಯಲ್ಲಿ ಮಾತಾಡ್ತಾ ಇದ್ದಾನೆ, ಜೈ ಮಹಾರಾಷ್ಟ್ರ ಅಂತ ಫೋರ್ಸ್ಫುಲ್ ಆಗಿ ಬಲವಂತವಾಗಿ ಹೇಳಿಸಿದ್ದಾನೆ. ಕಲಬುರಗಿ ವಿಭಾಗದ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಬಸ್ ಚಾಲಕ, ಆ ಚಾಲಕನ ಮುಖಕ್ಕೆ ಮಸಿ ಬಳಿದು ಪುಂಡಾಟವನ್ನ ಮೆರೆದಿದ್ದಾರೆ. ಇನ್ನು ಆ ಬಸ್ನ ಚಾಲಕ ಸಾದಿಕ್ ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಈ ಬೆಳಗಾವಿಯಲ್ಲಿ ಆಯ್ತು ಇಂಥ ಪುಂಡಾಟ. ಈ ಬಸ್ ತಗೊಂಡೆಲ್ಲೋ ಒಂದ್ ಕಡೆ ಹೋಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೊರಟರು ಕೂಡ ಸೇಫ್ಟಿ ಇಲ್ಲ ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ. ಯಾಕೆ ಈ ತರ ಮಾಡಿದ್ರು, ಎಲ್ಲಿ ನಿಲ್ಸಿದ್ರು, ವಾರ್ನಿಂಗ್ ಕೊಡ್ತಾ ಇದ್ದಾನೆ ಆತ ಮರಾಠಿಯಲ್ಲಿ. ಏನ್ ಹೇಳ್ದ ಆಕ್ಚುಲ್ ಆಗಾತ? ಮೇಡಮ್ ರೇ, ಅವ್ರು ಹೊರಡಿಗಳ ಬಸ್ ಸ್ಟ್ಯಾಂಡದಲ್ಲಿ ಏನ ಮಾಡಿಲ್ಲ. ಹೊರಗಿನವ್ರು ಪ್ರೈವೇಟ್ದವ್ರು ಲಗ್ನ ತುಂಬೋರು ಮಾಡಿದ್ರು. ಗಾಡಿ ತರಿಸಿ ತಾಯಿ ಇಳಿಸಿ ಗಾಡಿ ಕಲರ್ ಹಸಿರು ಕರಿ ಮತ್ತ. ಆಮೇಲೆ ನಮ್ಗೆ ಡ್ರೈವರ್ ಕಂಡಕ್ಟರ್ ಏನೇ ಮಾಡಲ್ಲ ಅಂತಂದ್ರು. ಆದ್ರೆ ನಿಮ್ ಸರ್ಕಾರಗ ಹೇಳ್ರಿ, ನಮ್ಮ ಮಾಫಿ ಮಾಂಗ ಹೇಳ್ತಾವ್ರ ಅವ್ರು. ಅಲ್ಲ, ಈಗ ಆ ರಸ್ತೆಯಲ್ಲಿ ಸಂಚಾರ ಮಾಡಲೇಬೇಕು, ಬಸ್ಗಳು ಓಡಾಟ ಮಾಡಲೇಬೇಕು. ಪ್ರತಿಯೊಂದು ಬಸ್ಸನ್ನ ಕರ್ನಾಟಕದ ರಿಜಿಸ್ಟ್ರೇಷನ್ ಕಂಡ ತಕ್ಷಣ, ಕನ್ನಡ ಕಂಡ ತಕ್ಷಣ ಈ ರೀತಿ ಮಾಡಿಬಿಟ್ರೆ ಯಾರು ನಾಳೆ ಏನಾದರೂ ಆದರೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕಲ್ವಾ?
ಹಾ ಸರ್ ಮೇಡಮ್ ಸರ್ಕಾರ ಗಮನ ಮಾಡ್ಬೇಕ್ರಿ ಸರ್. ನಾವು ಏನ್ರಿ ಅದಕ್ಕೆ ನಮ್ಗೆ ಅನ್ಯಾಯ ಆಗ್ಯಾದ ಮೇಡಮ್ ರೀ. ಏನ್ ಅನ್ಯಾಯ ಮಾಡಿದ್ರು ಅವ್ರು ನಮ್ಗೆಲ್ಲ ಅನ್ಯಾಯ ಮಾಡಿದ್ರು ಅವ್ರು. ಹೋಗೋದು ಮನ್ಸಿಗೆ ನೋವಾಗಿಲ್ಲ ನನಗೆ. ನಿಜ, ಹೌದು, ಅವಮಾನ ಮಾಡಿರೋದು. ಆತ ವಾರ್ನಿಂಗ್ ಕೊಡ್ತಾ ಇದ್ನಲ್ಲ ಮರಾಠಿಯಲ್ಲಿ, ಏನ್ ಹೇಳ್ತಾ ಇದ್ದ ಆಕ್ಚುಲ್ ಆಗಿ? ಅವ್ರು ನಿಮ್ ಸರ್ಕಾರಕ್ಕೆ ಹೇಳಿ ಮಾಫಿ ಮಾಂಗತ್ರ ಹೇಳ್ತಾರ ಅವ್ರು. ಯಾವ ಕಾರಣಕ್ಕೆ ಕ್ಷಮೆ ಕೇಳ್ಬೇಕಂತೆ? ಯಾವ ಮಾಡಿರುವಂತ ತಪ್ಪು ಏನಂತೆ? ಅವ್ರು ತಪ್ಪು ಮಾಡುದ ನಮ್ ಡ್ರೈವರ್ಗೆ ಹೊಡೆದ್ರ, ಕಂಡಕ್ಟರ್ ಹೊಡೆದ್ರ ಅಂತ ಹೇಳ್ತಾರ ಅವ್ರು. ಅವ್ರು ಮರಾಠ ಸಮಾಜದವ್ರು ಇದ್ದೀವಿ, ಅವ್ರು ಮರಾಠ ಸಮಾಜದವ್ರು ಇದ್ದೇವ್, ಏನೋ ಬಿಡಲ್ಲ, ನಮ್ ಮುಂದ್ ಓಡಿಸ್ತೀವಿ ಅಂತ ಮಾಡಿದ್ರು ಸರ್. ನಿಮ್ ಏರಿಯಾದಾಗ ಬಂದ್ಬೇಕು, ನಾವು ಏನೋ ಗಪ್ಪ ಕೊಡ್ಬೇಕಾಗ್ಬಿಡ್ತೇವೆ. ಓಕೆ ಓಕೆ ಸಾದಿಕ್ ಅವರೇ, ಹಾಗೆ ಸಂಪರ್ಕದಲ್ಲಿರಿ. ಇನ್ನು KKRTC MD ರಾಜಪ್ಪ ಅವರು ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಾಜಪ್ಪ ಸರ್ ನಮಸ್ತೆ. ಗಮನಕ್ಕೆ ಬಂದಿರಬಹುದು ಅಂತ ಅನ್ಕೊಳ್ತೀನಿ, ಘಟನೆ ಪದೇ ಪದೇ ಕನ್ನಡಿಗರ ಮೇಲೆ ಅವಮಾನ ಆಗ್ತಾ ಇದೆ, ಹಲ್ಲೆಗಳಾಗ್ತಾ ಇದೆ, ಮನೆಯಿಂದ ಹೊರಡೋದಕ್ಕೂ ಕೂಡ ಭಯ ಪಡುವಂತ ಪರಿಸ್ಥಿತಿ. ಅವ್ರಿಗೊಂದು ಸೇಫ್ಟಿ ಬೇಕು, ಜೊತೆಯಲ್ಲಿ ಈ ಪುಂಡಾಟಗಳು ನಿಲ್ಲುವಂತ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಇದಕ್ಕೊಂದು ಕಂಟ್ರೋಲ್ಡ್ ನಿಯಮಗಳನ್ನ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನಾದರೂ ಚಿಂತನೆಗಳು ನಡೀತಾ ಇದೆಯಾ? ಯಾಕಂದ್ರೆ ಇದು ನಿಲ್ಲೋ ರೀತಿಯಲ್ಲಂತೂ ಕಾಣಿಸ್ತಾ ಇಲ್ಲ. ಈಗಾಗಲೇ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಈಗಾಗಲೇ ಅವರು ಮಹಾರಾಷ್ಟ್ರ ಮುಖ್ಯ ಕಾರ್ಯದರ್ಶಿಗಳ ಜೊತೆಯಲ್ಲಿ ಮಾತಾಡಿದ್ದಾರೆ ಮೇಡಮ್. ಏನಂತ ಮಾತಾಡಿದ್ದಾರೆ? ಅಲ್ಲ, ಈ ರೀತಿ ಘಟನೆಗಳು ಆಗ್ಬಾರದು ಇಂಥವೆಲ್ಲ ಮಾತಾಡ್ಕೊಂಡಿದ್ದಾರೆ ಎಲ್ಲ. ಮತ್ತೆ ಇವನ್ ಬೆಳಗಾವಿ DC ಅವರು ಕೂಡ ಮಾತಾಡಿದ್ದಾರೆ, ಕಮಿಟಿ ಕೂಡ ಮಾಡ್ಕೊಂಡಿದ್ದಾರೆ. ಸೊ ನಾವು ಕೂಡ ಮಾತಾಡಿವಿ ಸೊಲ್ಲಾಪುರ DC ಅವರು ಕೂಡ ಜೊತೆಯಲ್ಲಿ ಕೂಡ. ಮೊನ್ನೆ ಆಗಿರೋ ಘಟನೆ ರಾತ್ರಿ ಆಗಿದ್ದದು 10 ಗಂಟೆಗೆ ಸುಮಾರು. ತುಂಬಾ ಪ್ರಯಾಣಿಕರು ಇರುವುದರಿಂದ ನಮ್ಮ ಸಾದಿಕ್ ಮತ್ತು ಪರಮೇಶ್ವರ್ ಅಂತ ಚಾಲಕ ಮತ್ತು ನಿರ್ವಾಹಕರಿದ್ದರು ಅವರೆಲ್ಲ. ಹಾಗಾಗಿ ಅವರಿಗೆ ಸ್ವಲ್ಪ ಕರೆಸಿ ಕೆಳಗಡೆ ಇದು ನಾವು ಮಾಡ್ಬೇಕಾಗಿದೆ ಅಂತಂದು ಹೇಳಿ ಅವರು ಮತ್ತವರಿಗೆಲ್ಲ ಏನ್ ತಪ್ಪಿಕೋಬಾರದು ಅಂತಂದು ಹೇಳಿ ಅವರಿಗೆ ವಾಪಸ್ ರಾತ್ರಿ ಕಳ್ಸಿಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ ಮೇಡಮ್ ನಮ್ಮ ಹತ್ರ. ಯಾರದು ಮಾಡಿರೋದು ಅನ್ನುವಂತ ನಿಟ್ಟಿನಲ್ಲಿ ಏನಾದ್ರೂ ಗೊತ್ತಾಯ್ತಾ? ಅದ್ರ ಬಗ್ಗೆ ಏನಾದ್ರೂ ಕ್ರಮ ಆಗುತ್ತಾ? ಲೆಟರ್ ಬರ್ದೀವಿ ಮೇಡಮ್, ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದಾರೆ. ನಮ್ಮ ಮತ್ತ ಪುನಃ ಮಾತಾಡ್ತೀನಿ ಮೇಡಮ್ ಅವ್ರ ಜೊತೆ. ರೆಸ್ಪಾನ್ಸ್ ಬಂತ ಆ ಕಡೆಯಿಂದ? ಬಸ್ಸುಗಳು ಯಾವುದೇ ರೀತಿಯಲ್ಲಿ ತೊಂದರೆ ಆಗ್ತಾ ಇದೆ ಮೇಡಮ್. ಬೆಳಗ್ಗೆನೆ ಹೋಗಿದ್ದಾವ ನಮ್ಮ ನಿಗಮದಿಂದ, ಯಾವುದೇ ಆಳಂದ ಡಿಪೋದಿಂದ ಆಗ್ಲಿ, ಕಲಬುರಗಿ ಆಗ್ಲಿ, ಬೀದರ್ದಿಂದ ಆಗ್ಲಿ ಬಸ್ಸುಗಳು ನಿರಂತರವಾಗಿ ಹೋಗ್ತಾ ಇದಾವ. ಯಾವುದೇ ಇಲ್ಲಿವರೆಗೂ ಯಾವುದೇ ಘಟನೆಗಳಾಗಿಲ್ಲ. ಮೊನ್ನೆ ಘಟನೆ ನೋಡಿ ನಮಗೆ ಮಾತಾಡಿವಿ ಮೇಡಮ್ ಅದ್ರ ಬಗ್ಗೆ ಕೂಡ. ಓಕೆ ರಾಜಪ್ಪ ಅವರೇ, ಧನ್ಯವಾದ ಪವರ್ ಟಿವಿ ಜೊತೆ ಮಾತಾಡಿದಕ್ಕೆ. ಇನ್ನು ಚಾಲಕ ಸಾದಿಕ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಹಾಗೆ ಇದ್ರು. ಸಾದಿಕ್ ಅವರೇ, ಗಮನಿಸಿದ್ರೆ MD ಮಾತಾಡ್ತಾ ಇದ್ರು, ಅವರು ಕೂಡ ಹೇಳ್ತಾ ಇದ್ರು ಈಗಾಗಲೇ ಮಾತುಕತೆ ಆಗಿದೆ, ಅವ್ರಿಗೂ ಕೂಡ ಮನವಿಯನ್ನ ಮಾಡಿದೀವಿ, ಇಂಥ ಘಟನೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ. ಕೇವಲ ಮನವಿ, ಮಾತುಕತೆ, ಚರ್ಚೆಯಲ್ಲೇ ಉಳಿದ್ರೆ ಈ ರೀತಿ ಆದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಸೇಫ್ಟಿ ಪ್ರಶ್ನೆಗಳು ಬರುತ್ತೆ. ಇದಕ್ಕಿಂತ ಮುಂದುವರೆದು ಬೇರೆ ರೀತಿ ಹಲ್ಲೆ ಮಾಡಿದ್ರೆ ಏನಪ್ಪಾ ಕತೆ ಅನ್ನುವಂಥ ಪ್ರಶ್ನೆಗಳು ಸಾಮಾನ್ಯವಾಗಿ ಬರುತ್ತಲ್ಲ ಈ ಬಸ್ ಚಾಲನೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ. ಮೇಡಮ್ ಅವ್ರಿಗೆ ಈಗ ಇಡವೆ ವಾರಲಾಗ್ಯದ ಮೇಡಮ್ ಅವ್ರ ಸರ್ಕಾರ, ನಮ್ ಸರ್ಕಾರ ಹೇಳ್ಬಿಡ್ಬೇಕಲ್ಲ ಮನವಿ, ಅವ್ರಿಗೆ ಏನ್ ಪನಿಷ್ಮೆಂಟ್ ಕೊಡ್ಬೇಕಲ್ರ ಮೇಡಮ್. ನಿಜ ನಿಜ, ಹೌದು. ಈ ರೀತಿಯಾಗಿ ದರ್ಪ ತೋರೋದು, ಹೆದರಿಸೋದು, ಈ ತರ ಎಲ್ಲ ಮಾಡಿದವ್ರಿಗೆ ಹೌದು ನಿಜಕ್ಕೂ ಕೂಡ ಅವ್ರಿಗೆ ಆಕ್ಷನ್ ತಗೊಳ್ಳೇಬೇಕು, ಕ್ರಮ ಆಗ್ಲೇಬೇಕು. ಧನ್ಯವಾದ ಸಾದಿಕ್ ಅವರೇ ಪವರ್ ಟಿವಿ ಜೊತೆ ಮಾತಾಡಿದಕ್ಕೆ.